ಬಟ್ ಯಾವುದೇ ಕಾರಣದಲ್ಲೂ ಅಪ್ಪು ಸರ್ ನನಗೆ ರಾಜಣ್ಣ ಅಂತಲೇ ಕರಿತಾ ಇದ್ರು. 83ರಲ್ಲಿ ನನ್ನ ಮದುವೆ ಆಯಿತು, ಶಿವಣ್ಣಂದು 86ರಲ್ಲಿ ಪ್ಯಾಲೇಸ್ ಒಳಗಡೆ ಇದ್ದಿದ್ದೆ. ಅಪ್ಪು ಸರ್ ಪಾಪ ಅವರು ಅಷ್ಟೇ ಈ ಕೈಲಿ ಮಾಡಿದ್ದು ಈ ಕೈಲಿ ಗೊತ್ತಾಗ್ತಿರ್ಲಿಲ್ಲ. ಆ ಫೋಟೋ ಹಿಡ್ಕೊಡು ಅಂತ ಶ್ರೀಕಾಂತ್ ಹೇಳಿದ್ರು. ನಾನು ಹಿಡ್ಕೊಡ್ದು. ಅವನು ಹೋಗಿ ಅಣ್ಣವ್ರ ಹತ್ರ ಹೇಳ್ಬಿಟ್ಟವನು, ಛಾಯಾಗ್ರಹ ಫೋಟೋ ಹಿಡಿದವ್ರು ಅಂತ ಬಂದಿದ್ದು ಪೇಪರ್ ಕನ್ನಡಪ್ರಭದಲ್ಲಿ ಬರ್ದಿದ್ದೆ ನೋಡಿ. ಆಮೇಲೆ ನಾನು ಏನಕ್ಕೋ ಮನೆಗೆ ಹೋದೆ. ಅಷ್ಟೊತ್ತಿಗೆ ಅಣ್ಣವರು ನಮ್ಮ ಮಾದೇವ ಇದ್ದ ಅಲ್ಲಿ, ಹೋಗ ಇಚ್ಛೆ ಮಾಡೋಣ ಅಂತ ಹೇಳಿ. ಅಣ್ಣವ್ರು ಅಮ್ಮ ಎಲ್ಲರೂ ಹೊರಟಿದ್ರು ಅಲ್ಲಿ ಮನೆಗೆ, ಗಾಜ್ನೂರ್ಗೆ. ಈ ಹೋಗೋಣ ಅನ್ನೋದ್ರೊಳಗೆ ಅಲ್ಲಿಂದ ಬಂದ್ಬಿಡ್ತು. ಏನಂತ, ಆ ಕೆಂಪು ಮಣ್ಣಲ್ಲಿ ಕಾಲು ಎಲ್ಲೆಲ್ಲಿ ಹೆಜ್ಜೆ ಏನೇ ಗುರುತಿತ್ತು ಇಟ್ಕೊಂಡು ಹೋಗಿರೋ. ಈ ಕಡೆ ಶೂಗಳು, ಅಣ್ಣವರು ಕೊಯಮತ್ತೂರು ಚಪ್ಪಲಿ, ನಮ್ಮ ಹನುಮಂತು ಅದನ್ನ ಹಿಡ್ಕೊಂಡಿದ್ದ. ಆ ಬೂದಿನ ಅಲ್ಲಲ್ಲ ಹಾಕ್ಯಂಡು ಹೋದೋ. ಎಲ್ಲಿವರೆಗೂ ಹೋದೋ, ನಾವು ಮಾತಾಡ್ಬೇಕು, ನಮ್ಮನ್ನ ಒಳಗಡೆ ಬಿಡಿ ಅಂತ ಗಂಡ ಹೆಂಡತಿ ಇಬ್ರು ಬಂದ್ರು ಹೇಳಿ. ಅವ್ರು ಒಂಥರ ಹಳೆ ಪಂಚೆ ಉಟ್ಕೊಂಡು, ನೀನು ಇದು ಸತ್ಯ ಮಾತು, ಇದು ನಿಜವಾಗೂ ಸರ್ ಇದು. ಅಲ್ಲಿ ಮರ ಇತ್ತು, ಆ ಮರದ ಕೆಳಗೆ ಒಂದು ಎಲೆ ಇತ್ತು. ಅಲ್ಲಿ ಯಾರ ಹತ್ರ ಪೆನ್ ಇಸ್ಕೊಂಡು ಆ ಅಮ್ಮ ಏನ್ ಮಾಡ್ರು, ಆ ಅಮ್ಮನ ಅಪ್ಪ 108 ದಿವಸ ಅಂತ ಹೇಳಿ ಬರ್ಕೊಟ್ರು. ಅಪ್ಪು ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಸರ್. ಅಪ್ಪು ಸರ್ ಅವರು ತುಂಬಾ ಚಿಕ್ಕ ವಯಸ್ಸಿಂದಲೂ ಇದ್ರು, ಗೊತ್ತಿರೋರು. ಬಟ್ ಯಾವುದೇ ಕಾರಣದಲ್ಲೂ ಅಪ್ಪು ಸರ್ ನನ್ಗೆ ರಾಜಣ್ಣ ಅಂತಲೇ ಕರಿತಾ ಇದ್ರು. ರಾಘಣ್ಣನು ಅದೇ ತರ ಕರೆದ್ರು. ಶಿವಣ್ಣಂಗೆ ಎಲ್ಲಾರು ಕರಿತಾ ಇದ್ರು ಪಾಪ ಇದೆಲ್ಲ. ಶಿವಣ್ಣರಿಗೂ ನಮ್ಗೂ ಒಂದ್ 3 ವರ್ಷ ಡಿಫ್ರೆನ್ಸ್ ಅಷ್ಟೇ. ನೀವು ದೊಡ್ಡವರ? ನಾನ್ ದೊಡ್ಡ, 3 ವರ್ಷ. 83ರಲ್ಲಿ ನನ್ನ ಮದುವೆ ಆಯ್ತು, ಶಿವಣ್ಣಂದು 86ರಲ್ಲಿ ಪ್ಯಾಲೇಸ್ ಒಳಗಡೆ. ಕರೆಕ್ಟ್. ನಾನು ಹೋಗಿ ನಿಂತ್ಕೊಂಡು ಓಡಾಟ ಮಾಡಿದ್ದೀನಿ. ನಮ್ಮ ಲಕ್ಷ್ಮಕ್ಕ ಅವ್ರು ಕಳಸ ಹಿಡ್ಕೊಂಡಿದ್ರು, ನಾನು ಪಕ್ಕದಲ್ಲೆಲ್ಲ ಇದ್ದೀನಿ. ನಾನೆಲ್ಲ ಜೊತೆಲೆಲ್ಲ ಕುಟುಂಬದವ್ರೆ ನೋಡಿ. ಅವ್ರ ಮನೆಯೊಳಗೆ ಏನೇ ಕಾರ್ಯಕ್ರಮ ಆಗ್ಲಿ, ಏನೇ ಮದುವೆ ಆಗ್ಲಿ, ಏನೇ ಆಗ್ಲಿ, ನಾನು ಅಲ್ಲಿ ಭಾಗವಹಿಸ್ತಾ ಇದ್ದೆ. ಅಪ್ಪು ಸಾರ್ ಮದುವೆ ಒಳಗೂ ಇದ್ದೀನಿ, ಶಿವಣ್ಣನ ಮದುವೆ ಒಳಗೂ ಇದ್ದೀನಿ, ರಾಘಣ್ಣನ ಮದುವೆಗೂ ಇದ್ದೀನಿ, ಎಲ್ಲಾರ ಮದುವೆ ಒಳಗೂ ಇದ್ದೀನಿ ನಾನು. ನೋಡಿ, ಎಲ್ಲಾರ ಮದುವೆ ಒಳಗೂ ನಾನು ಇದ್ದೀನಿ, ಇಲ್ಲ ಅನ್ನೋದಲ್ಲ. ಆ ಮನೇಲಿ ಒಂಥರ ನಾನು ಒಬ್ಬ ಕುಟುಂಬದವನಾದೆ. ನನ್ನ ಮನೆಯೊಳಗೆ ಒಬ್ಬ ಕುಟುಂಬದವನಾಗಿ ಆ ಮನೆಯೊಳಗೆ ನಾನು ಇದ್ದಿದ್ದೆ. ಅಪ್ಪು ಸರ್ ಪಾಪ ಅವರು ಅಷ್ಟೇ ಈ ಕೈಲಿ ಮಾಡಿದ್ದು ಈ ಕೈಲಿ ಗೊತ್ತಾಗ್ತಿರ್ಲಿಲ್ಲ. ಮನೇಲಿ ಡ್ರೈವರ್ ಕೆಲಸ ಮಾಡೋರ್ಗೂ ಗೊತ್ತಾಗ್ತಿರ್ಲಿಲ್ಲ ಅಪ್ಪು ಸರ್ ಮಾಡ್ತಾ ಇದ್ದಿದ್ದು, ಯಾರಿಗೂ ಒಬ್ಬ ಮನುಷ್ಯನಿಗೂ. ಅದನ್ನ ಅವರು ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು 25 ಲಕ್ಷ ಜನ ಅವರು ನೋಡಕ್ಕೆ ಬಂದರು. ಆ ಕಾಲದಲ್ಲಿ ಮಹಾತ್ಮ ಗಾಂಧಿಗಿದ್ರಂತೆ, ಈ ಕಾಲದಲ್ಲಿ ನಮ್ಮ ಅಪ್ಪು ಸರ್ ಅವ್ರಿಗೆ ಒಂದು ಫೋಟೋ ಐತೆ. ಅಪ್ಪು ಸರ್ದು ಸಣ್ಣ ವಯಸ್ಸಿಂದು ನಂದು ಆ ಫೋಟೋಗಳೆಲ್ಲ ಇದಾವೆ, ಸಣ್ಣ ವಯಸ್ಸು ಫೋಟೋಗಳೆಲ್ಲ ಇದಾವೆ. ಅವೆಲ್ಲ ಪ್ರತಿಯೊಂದು ಮಡಗಿದ್ದೀನಿ ಸರ್ ನಾನು. ನನ್ನ ವೈಯಕ್ತಿಕವಾಗಿ ಏನು ಅಲ್ಲಿ ಹಿಂದೆ ಇದ್ರು ನಾನು ಅಣ್ಣವ್ರ ಹತ್ರ, ಅದೆಲ್ಲ ಮಡಗಿದ್ದೀನಿ ನಾನೆಲ್ಲ. ಆಮೇಲೆ ಈ ಅಣ್ಣವರು ಕೊನೆಯಲ್ಲಿ ತುಂಬಾ ಒಂದು ರೀತಿ ಆಧ್ಯಾತ್ಮದ ಇದಕ್ಕೆ ಹೋಗ್ಬಿಟ್ಟಿದ್ರು ಅಂತ ಇದ್ರ ಬಗ್ಗೆ ನಿಮ್ ನೆನಪಿದೆ? ಯಾಕಂದ್ರೆ ಅಣ್ಣವರು ಅವ್ರು ಹೋಗಿದ್ರ ಬಗ್ಗೆನೆ ಬಹಳಷ್ಟು ಚರ್ಚೆಗಳಾಗತ್ತೆ. ಅವರು ಯೋಗದಲ್ಲಿ ತುಂಬಾ ಇಚ್ಛಾಮರಣಿ. ಇಚ್ಛಾಮರಣ ಆಗಿದೆ ಅಣ್ಣವರು, ಇಚ್ಛಾಮರಣನೇ ಆಗಿದ್ದದು, ಇಚ್ಛಾಮರಣನೇ ಆಗಿದ್ದು. ಕೊನೆಯಲ್ಲಿ ನೀವು ನೋಡ್ರೋ ಹಾಗೆ ಅಣ್ಣವರು ಹೇಗಿರ್ತಿದ್ರು, ಒಂದ್ ದಿವಸ ಏನಾಯ್ತು, ಹಿಂಗೆ ನಾನು ಮನೇಲಿ ಮಲಗಿದ್ದೆ, ಪೈಪ್ಲೈನ್ ಅಲ್ಲಿ ಹಿಂಗೆ ಕೂತ್ಕೊಂಡಿದ್ದೆ. ಆಮೇಲೆ ನಾನು ಮನೇಲಿ ಹೋದೆ. ಅಲ್ಲಿ ನಮ್ಮ ಶ್ರೀಕಾಂತ ಅಂತ ಹೇಳ್ಬಿಟ್ಟು ಚಿಕ್ಕ ಹುಡುಗ, ಅಪ್ಪು ಸರ್ ಹತ್ರ ಇದ್ದ, ಪುನೀತ್ ಸರ್ ಹತ್ರ. ಅಪ್ಪು ಸರ್ ಅದೇ ಶ್ರೀಕಾಂತ, ಇಷ್ಟೇ ಇದ್ದ ಚಿಕ್ಕ ಹುಡುಗ. ಯಾರದು? ಅವನು ಅಲ್ಲಿ ಅಪ್ಪು ಸರ್ ಜೊತೆ ಓಡಾಡ್ಕೊಂಡಿದ್ದ, ಮನೆ ಕೆಲಸ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು. ಆತ ಶ್ರೀಕಾಂತ ಅವನು ಧಾರವಾಡದವನು. ಅವ್ರ ತಂದೆ ತಾಯಿ ಅವ್ರ ಅಕ್ಕ ಎಲ್ಲ ಬಂದಿದ್ರು ಎಲ್ಲಿಗೆ, ಮನೆಗೆ ಬಂದಿದ್ರು. ಅವಾಗ ಅವನು ಶ್ರೀಕಾಂತ ನನ್ಗೆ ಎಷ್ಟೋ ಸರಿ ಹೇಳ್ದ, ಅಣ್ಣವ್ರ ಜೊತೆ ಫೋಟೋ ಹಿಡ್ಕೊಡು. ಅವ್ರು ಒಂದು 3 ದಿವಸ ಇದ್ರು, 2-3 ದಿವಸ ಇಲ್ಲೇ ಇದ್ರು. ಆ ಫೋಟೋ ಹಿಡ್ಕೊಡು ಅಂತ ಶ್ರೀಕಾಂತ್ ಹೇಳಿದ್ರು. ನಾನು ಹಿಡ್ಕೊಡ್ತೀನಿ. ಅವನು ಹೋಗಿ ಅಣ್ಣವ್ರ ಹತ್ರ ಹೇಳ್ಬಿಟ್ಟವನು, ರಾಜು ಅವರು ರಾಜಣ್ಣ ಫೋಟೋ ಹಿಡ್ಕೊಡ್ತಾ ಇಲ್ಲ ನನಗೆ, ಇದು ಮಾಡ್ಕೊಡೋದು ಅಂತ ಶ್ರೀಕಾಂತ್ ಹೇಳ್ಬಿಟ್ಟವನು. ಅವಾಗ ಏನು ಮಾಡಿದೆ, ನಾನು ಅಲ್ಲಿ ಹೋದಾಗ ಅಣ್ಣವರು, ಶ್ರೀಕಾಂತ್ ಕುಟುಂಬದವರೆಲ್ಲ ಬಂದವರು ಅಂತೆ, ಅವ್ರಿಗೊಂದು ಫೋಟೋ ಹಿಡ್ಕೊಡೋಕ್ಕಿಲ್ವಾ ರಾಜು? ಪೂನಪ್ಪಾಜಿ ನಾಳೆ ಹಿಡ್ಕೊಟ್ಬಿಡ್ತೀನಿ ಅಂತ. ನಾಳೆ ಹೋದೆ. ಅಪ್ಪಾಜಿ ಕೂತ್ಕೊಂಡು ತಿಂಡಿ ತಿಂತಾಯಿದ್ರು. ನಾನು ಫಸ್ಟ್ ನಮಸ್ಕಾರ ಮಾಡೋದು ಕಾಲಿಗೆ ನಮಸ್ಕಾರ ಮಾಡಿ, ಆಮೇಲೆ ಆ ಶ್ರೀಕಾಂತಂಗೆ ಹಿಡ್ಕೊಡಿ ಫೋಟೋ. ಬಾರಪ್ಪ ಶ್ರೀಕಾಂತು ಅಂತಂದೆ. ಅವರು ತಿನ್ನೋದು ಇದೆಲ್ಲ ಫೋಟೋ ಹಿಡ್ದೆ ನಾನು. ಶ್ರೀಕಾಂತ ಅವ್ರಿಗೆಲ್ಲ ಫೋಟೋ ಹಿಡ್ದೆ. ಅವ್ರಿಗೆಲ್ಲ ಒಂದು ರೋಲ್ ಫೋಟೋ, 36 ಫೋಟೋ, ಇದೇ ಕ್ಯಾಮ್ರಾ, 36. ಅವು ಇವ್ರದೇ ಒಂದು 6 ಆಯಿತು.
ಇನ್ನು ಮಿಕ್ಕಿದ್ದು ಹೆಚ್ಚು ಕಡಿಮೆ ಒಂದು 15 ಫೋಟೋ 16 ಫೋಟೋ ಅವಂದೇ ಆಗೋಯ್ತು. ಯಾವುದು ಶ್ರೀಕಾಂತ್ ಅವ್ರ ಕುಟುಂಬದವ್ರದ್ದು ಆಗೋಯ್ತು. ಇನ್ನೊಂದು 14 ಕ್ಯಾಮ್ರಾನೋ 14 ಏನೋ ರೀಲ್ ಇರ್ಬೋದು. ಆವಾಗ ನಾನೇನು ಮಾಡಿದೆ, ಈ 36 ಹಿಡಿಬೇಕಲ್ಲ, 36 ರೀಲ್ ಕಟ್ಟ ಮಾಡೋಕ್ಕಾಗಲ್ವಲ್ಲ. ಅವಾಗ ಅಣ್ಣವರು ತಿಂತಾ ಇದ್ದಿದ್ದು ಎಲ್ಲಾದರೂ ಹಿಂಗೆಲ್ಲ ನಾನು ಹಿಡಿದೆ. ಅವಾಗ ಅಪ್ಪಾಜಿ ಎಲ್ಲ ಆಯಿತು, ಅಪ್ಪಾಜಿ ಒಂದು 14 ರೀಲ್ ಏನೋ 12 ರೀಲ್ ಐತೆ, ಒಂದು 8 ರೀಲ್ ಐತೆ, ಅದನ್ನ ಇಡ್ತೀನಿ ಅಂದರು. ಅವಾಗ ಅಣ್ಣವ್ರು ಏನು ಮಾಡ್ರು, ಸರಿ ಆಗಲಿ ತಿಂತೀನಿ, ಕೈ ತೊಳೆದು ಎಲ್ಲ ಆಯಿತು. ಆಮೇಲೆ ನಾನು ಎದ್ದು ನಿಂತ್ಕೊಬೋದಾ ಅಂದರು. ಎದ್ದು ನಿಂತ್ಕೊಂಡ್ರು. ಹಿಂಗೆ ನಿಂತ್ಕೊಂಡು ಇಷ್ಟು ನನಗೆ ಆ ಒಂದು ಇದನ್ನು ಕೊಟ್ಟರು. ಆ ಫೋಟೋಗೆ, ಆ ರೀಲ್ ಮುಗಿಯೋವ್ರಿಗೆ ಆ ಫೋಟೋ ಅವರೇ ಪೋಸ್ ಕೊಟ್ರು. ಆ ರೀಲ್ ಮುಗಿಯೋರು ಆಯ್ತಪ್ಪಾಜಿ 36 ಆ ಶ್ರೀಕಾಂತ್ ಕೊಟ್ಬಿಡಿ ತೊಳೆದಿ. ಪೇಪರಾಗಿ ಬಂದೈತೆ 10:30ಕ್ಕೆ ಕನ್ನಡ ರಾಜು ಅವರು ಛಾಯಾಗ್ರಹ ಫೋಟೋ ಹಿಡಿದವ್ರು ಅಂತ ಬಂದೈತೆ ಪೇಪರ್, ಕನ್ನಡಪ್ರಭದಲ್ಲಿ ಬರೆದಿದ್ದೆ ನೋಡಿ. ಆಮೇಲೆ ನಾನು ಏನಕ್ಕೋ ಮನೆಗೆ ಹೋದೆ. ಅಷ್ಟೊತ್ತಿಗೆ ಅಣ್ಣವರು ನಮ್ಮ ಮಾದೇವ ಇದ್ದ ಅಲ್ಲಿ, ಅವಾಗ ಇಚ್ಛೆ ಮಾಡೋಣ ಅಂತ ಹೇಳಿ ನಮ್ಮ ಯೋಗ ಮಾಸ್ಟರ್ ಹೇಳಿದ್ದು, ಅವ್ರ ಬಾಯಿನಲ್ಲಿ ಕೇಳಿದ್ದು. ಯೋಗ ಮಾಸ್ಟರ್ DIG ಇವರು ಹೌದೌದು ನಾಯಕರ್ ಅವರು DIG ಆಗಿದಾರಲ್ಲ. ಹೌದೌದು DIG ಅವ್ರ ಬಾಯಿನಲ್ಲಿ ಅದನ್ನ ಅವರೇ ಹೇಳಿದ್ದು ಇಚ್ಛಾಮರಣಿ ಅಂತ ಅವ್ರು ಹೇಳಿದ್ದು. ಅಷ್ಟೊತ್ತಿಗೆ MS ರಮ ಹಾಸ್ಪಿಟ್ಲಿಗೆ ಹೋಗಿ ತೊಗೊಂಬಂದು ಬಾಡಿನ ನಾವು ಅಲ್ಲಿ ಹೋಗಿ ಅಲ್ಲಿಂದ ತೊಗೊಂಡೋಗಿ ಕಂಠೀರವ ಸ್ಟುಡಿಯೋಗೆಲ್ಲ ಇಕ್ಕಿ, ಅದನ್ನೂ ಅಷ್ಟೇನೆ ಅಪ್ಪಾಜಿ ಹತ್ರ ಸಮಾಧಿ ಹತ್ರ ಆ ಜನ ದೇವರು, ನಮ್ಮಪ್ಪ ಅಭಿಮಾನಿ ದೇವ್ರುಗಳು ಏನು ಕರೆದಿದ್ರು ಅವರೇ ಅಲ್ಲಿ. ಆಮೇಲೆ ರಾತ್ರಿ ನೈಟ್ ಒಳಗೆ ಹೋಗ್ಬಿಟ್ಟು ನಾವೆಲ್ಲ ತುಂಬೆ ಗಿಡ ಬಿಟ್ಟು ಎಲ್ಲ ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟು. ಅಣ್ಣವ್ರು ಓದಂಥ ಸಂದರ್ಭದ ಏನು ನೆನಪಿದೆ? ನೀವಿದ್ರಿ ಅಂತ ಕೇಳ್ಪಟ್ಟೆ, ನೀವು ಪಟ್ಟಾಭಿರಾಮ ಅವ್ರ ಒಟ್ಟಿಗೆ ಇದ್ರಿ ಅಂತ. ಪಟ್ಟಾಭಿರಾಮ ಇದ್ರು, ಅದು ಹೇಳಿದ್ನಲ್ಲ, ಒಂದೊಂದು ಕೆಲವು ಘಟನೆಗಳು ಒಂದೊಂದೇ ಕೂತ್ಕೊಂಡ ಟೈಮಲ್ಲಿ ಜ್ಞಾಪನೆಗಳು ಬರಲ್ಲ. ಸುಮ್ಮನೆ ಇಲ್ಲಿ ಟೈಮ್ನಲ್ಲಿ ಜ್ಞಾಪನೆ ಬರ್ತವೆ. ಏನಾಗ್ತೈತೆ ಅಂದ್ರೆ, ಈ ನಮ್ಮ ವಯಸ್ಸು ಆಗ್ತಾ ಇದ್ದಂಗೆನೆ ನೆನಪಿನ ಶಕ್ತಿ ಇರುತ್ತೆ. ಆಮೇಲೆ ಕೆಲವರು ಅಲ್ಲಿ ಏನು ಅಂತಂದ್ರೆ, ನಾನು ನಿಜ ಹೇಳಿದ್ರೆ ನಂಬೋದಿಲ್ಲ ಜನ, ಪ್ರಾಮಾಣಿಕತೆ ನಿಜ ನಂಬೋದೇ ಇಲ್ಲ. ಒಂದೊಂದು ನಾನು ಅಣ್ಣವರು ಕಾಡ್ಗೆ ಹೋಗಿರೋ ಟೈಮಲ್ಲಿ ಅಣ್ಣವ್ರು ಅಮ್ಮ ಎಲ್ಲರೂ ಹೊರಟಿದ್ರು ಇಲ್ಲಿಗೆ, ಅಲ್ಲಿ ಮನೆಗೆ ಗಾಜ್ನೂರ್ಗೆ. ಬೆಳಿಗ್ಗೆ ಏನ್ ಮಾಡ್ದೋ ನಾನು ನಮ್ಮ ಹನುಮಂತು 144 ಕಾರು ಬೆಳಿಗ್ಗೆ ತಗೊಂಡು ಹೋಗ್ಬೇಕು ಅಂತ ನಾವು ಯೋಚನೆ ಮಾಡಿದ್ವು. ಅವಾಗ ನಾವು ಹೋಗ್ಬೇಕು ಅಂತ ಅನ್ನೋದ್ರೊಳಗೆ ನಾನು ನಮ್ಮ ಹನುಮಂತು ಹೋಗೋಣ ಅಂತ ಇದ್ದು. ಈ ಹೋಗೋಣ ಅನ್ನೋದ್ರೊಳಗೆ ಅಲ್ಲಿಂದ ಬಂದ್ಬಿಡ್ತು ಏನಂತ, ಈ ಥರ ಅಪ್ಪಾಜಿನ ಕಾಡಿನಲ್ಲಿ ಹಿಡ್ಕೊಂಡು ಹೋಗ್ಬಿಟ್ಟವ್ರು, ಹಿಂಗೆ ಮಾಡೋರು. ನೀವು ಅಲ್ಲಿ ಗಾಜನೂರಿಗೆ ಹೋಗ್ಬೇಕು ಅನ್ನೋದ್ರೊಳಗೆ ಅವಾಗ ಹಂಗೂ ಬಿಡ್ಲಾರ್ದೆ ನಾನು ನಮ್ಮ ಹನುಮಂತು ಏನ್ ಮಾಡ್ದೋ, ಅಮ್ಮ ಅಲ್ಲಿ ಬಂದ್ರು, ಇಲ್ಲಿಗೆ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಬಂದ್ಮೇಲೆ ಅವತ್ತು ಮಾರನೇ ದಿವಸಕ್ಕೆ ನಾವು ಇಲ್ಲಿ ಒಬ್ರು ಮಾತಾಜಿ ಅಂತ ಒಬ್ರು ಇದ್ರು ಇಲ್ಲಿ ಚಾಮರಾಜಪೇಟೆ ಒಳಗೆ. ಅವರು ಒಂದಷ್ಟು ಬೂದಿ ಕೊಟ್ಟಿದ್ರು, ಬೂದಿ ಅಲ್ಲಿ ಎಲ್ಲಿ ಹೋಗಿದ್ರ ಅಲ್ಲಿ ಹಾಕೊಂಡು ಹೋಗಿ ಅಂತ. ನಮ್ಮ ಹನುಮಂತು ಇವತ್ತು ಇದ್ದಾನೆ. ಅವನು ನಾವಿಬ್ರು ಹನುಮಂತನ ಇಬ್ರು ತಗೊಂಡೋದು. ಏನಲ್ಲ ಹೋದ್ರಲ್ಲಿ ಸಿಕ್ಕಾಬಡೆ ಜನ, ಪೊಲೀಸು, ಅದು ಇದು ಎಲ್ಲ ಇತ್ತು. ಆ 144 ಕಾರ್ ಇತ್ತಲ್ಲ, 144 ಕಾರ್ ಇತ್ತಲ್ಲ, ಆ ಕಾರ್ ನೋಡ್ಬಿಟ್ಟು ಏನ್ ಮಾಡ್ರು, ಪೊಲೀಸ್ನವ್ರು ಬಿಟ್ರು. ಕೇಳಿದ್ರು ಎಲ್ಲ. ನಾನು ನಮ್ಮ ಹನುಮಂತು ಇಬ್ರು ಹೋದು. ಅಣ್ಣವರು ಎಲ್ಲಿ ಆ ಹೆಜ್ಜೆ ಇಟ್ಕೊಂಡು ಹೋಗಿದ್ದಾರೆ, ಅವಾಗ ಮಳೆ ಉಯ್ದಿತ್ತು ಸ್ವಲ್ಪ. ಆ ಮಳೆ ಉಯ್ದ ಕೆಂಪು ಮಣ್ಣು, ಆ ಕೆಂಪು ಮಣ್ಣಲ್ಲಿ ಕಾಲು ಎಲ್ಲೆಲ್ಲಿ ಹೆಜ್ಜೆ ಗುರುತಿತ್ತು ಇಟ್ಕೊಂಡು ಹೋಗಿರೋ. ಈ ಕಡೆ ಶೂಗಳು, ಈ ಕಡೆ ಅಣ್ಣವರು ಕೊಯಮತ್ತೂರು ಚಪ್ಪಲಿ ಆಗ್ತಾ ಇದ್ದಾರೆ, ಕೊಯಮತ್ತೂರು ಚಪ್ಪಲಿ ಆಗ ಅಲ್ಲಿ ಇರೋ ಟೈಮಲ್ಲಿ, ಅಲ್ಲಿ ಹಿಡ್ಕೊಂಡು ಹೋಗಿರೋ ಟೈಮಲ್ಲಿ ನಾನು ನಮ್ಮ ಹನುಮಂತು ಇಬ್ರು, ನಮ್ಮ ಹನುಮಂತು ಅದನ್ನ ಹಿಡ್ಕೊಂಡಿದ್ದ. ಆ ಬೂದಿನ ಅಲ್ಲ ಹಾಕ್ಯಂಡು ಹೋದೋ. ಎಲ್ಲಿವರೆಗೂ ಹೋದೋ, ಅಲ್ಲಿ ಚಪ್ಪಲಿ ಇರೋವರೆಗೂ ಹೋದ. ಅಲ್ಲಿಂದ ಕಾಡೊಳಗೆ ಏನು ಗೊತ್ತಾಗಲ್ಲ ಏನು ಅಂತಂದು. ಆಯ್ತು, ಇನ್ನೇನ್ ಮಾಡೋದು. ಅದೇನು ಕೇಳಿದ್ರು ಅವರು ಬೂದಿ ಹಾಕ್ಲಿಕ್ಕೆ? ಯಾರು ಅವರು ಮಾತಾಜಿ ಒಬ್ರು ಕೊಟ್ಟಿದ್ರು, ಅಮ್ಮನ್ಗೆ ಹೇಳಿ ಕೊಟ್ಟಿದ್ರು, ಈ ಥರ ಹಾಕಿ ಬರ್ತಾರೆ ಅಣ್ಣವರು. ಏನೋ ಒಂದು ನಂಬಿಕೆ ಅಲ್ವರ, ಅದು ಒಂದು ನಂಬಿಕೆಗೆ ನಾವು ಹೋಗಿ ಹಾಕೊಂಡು ಹೋದ. ನಾನು ನಮ್ಮ ಹನುಮಂತು ಅಂತ ಅದು. ಆಮೇಲೆ ಇನ್ನೇನು ನಾವು ಇಷ್ಟುದ್ದ ಗಡ್ಡ ಬಿಟ್ಬಿಟ್ಟಿದ್ದೆ. ನಾನು ಹನುಮಂತು, ನಾನು, ಚೆನ್ನ ಅಂತ ಒಬ್ರು ಇದ್ದಾರೆ. ಹೌದೌದು, ರಾಜ್ಕುಮಾರ್ ಅವ್ರ ಜೊತೆಲೇ ಇರ್ತಾರೆ. ಚೆನ್ನ, ನಮ್ಮ ಹನುಮಂತು, ನಾನು, ಇನ್ನೊಬ್ಬ ಕುಮಾರ್ ಅಂತ 4 ಜನ ನಾವು ಮನೆ ಹತ್ರ ಬೆಳಿಗ್ಗೆ ಹೊತ್ತು ಬರೀ ಅದೇ ಕಾಯದೆ. ಅವ್ರು ಬರ್ತಾರೆ, ಪ್ರಸಾದ ಕೊಡ್ತಾರೆ, ಇವ್ರು ಬರ್ತಾರೆ, ಪ್ರಸಾದ ಕೊಡ್ತಾರೆ, ಅವ್ರು ಪ್ರಸಾದ ಬರ್ತಾರೆ, ಇದೇ ಮಾಡ್ಕೊಂಡೇ ಮನೆ ಬಿಟ್ಟು ನಾವು ಅಣ್ಣವ್ರು ಬರೋವರೆಗೂ ಇಷ್ಟದ ಗಡ್ಡ ಬಿಟ್ಬಿಟ್ಟಿದ್ವಿ. ಎಲ್ಲೂ ಹೋಗಕ್ ಆಗ್ಲಿಲ್ಲ. ಅವ್ರು ನೋಡೋದು ಬರೀ ಅಮ್ಮ ಏನ್ ಮಾಡೋರು, ಆ ದೇವಸ್ಥಾನಕ್ಕೆ ಹೋಗೋಣ, ಈ ದೇವಸ್ಥಾನಕ್ಕೆ ಹೋಗೋಣ, ಆ ದೇವ್ರು ಇದು ಮಾಡೋಣ. ನಮ್ಮ ಲಕ್ಷ್ಮಕ್ಕವರು, ನಮ್ಮ ಪೂರ್ಣಿಮಕ್ಕವರು ಎಲ್ಲರೂ ಆ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಬರೀ ಅದೇ ಆಯ್ತು. ಬರೀ ದೇವ್ರ ಕಾರ್ಯಗಳನ್ನೇ ಹೋಗಿ ಅಪ್ಪಾಜಿ ಬೇಡ್ಕೊಳೋದು ಬರೋದು ಎಲ್ಲ ಆ ಥರ ಬಂದರು. ಆಮೇಲೆ ಒಬ್ರು ಇಸ್ಕಾನ್ ದೇವಸ್ಥಾನ ಕಡೆಯವರು ಯಾರೋ ಒಬ್ರು ಇಲ್ಲಿ ಏನೋ ಒಂದು
ಹೋಮ ಮಾಡ್ಬಿಡಿ ಬರ್ತಾರೆ ಅಂತೇಳಿ ಅವರೆಲ್ಲ ಹೇಳ್ ಮಾಡ್ರು. ನಮ್ಮ ಟಿಪ್ಟೂರ್ ಸಿದ್ದರಾಮಯ್ಯನವರು ಅಂತ ಒಬ್ರು ಇದ್ರು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು, ಟಿಪ್ಟೂರ್ ಸಿದ್ದರಾಮಯ್ಯ ಅಂತ ಅವ್ರ ಸಿನಿಮಾದಲ್ಲಿ. ಅವ್ರಿಗೆ ಅಮ್ಮ ಏನ್ ಮಾಡಿ ಕರೆದ್ಬಿಟ್ಟು ಇಲ್ಲಿ ಹೋಮ ಮಾಡಬೇಕು, ಊಟದೆಲ್ಲ ವ್ಯವಸ್ಥೆ ಮಾಡ್ಬೇಕಪ್ಪ, ಇಲ್ಲೆಲ್ಲ ಏನ್ ಮಾಡಿ ಅಂತೇಳಿ ಅಮ್ಮ ಅವ್ರ ಕೈಗೆ 1 ಲಕ್ಷ ರೂಪಾಯಿ ಕೊಟ್ರು. ಇದನ್ನ ಹೋಗಿ ಪುರೋಹಿತರುಗಳೆಲ್ಲ ಬುಕ್ ಮಾಡಿ ಸಾಮಾನೆಲ್ಲ ತಂದು ಹೋಮ ಮಾಡಿಸು ಅಂತ ಹೇಳೆಲ್ಲ ಇದು ಮಾಡಿ ಅವ್ರು ಟಿಪ್ಪು ಸಿದ್ದರಾಮಯ್ಯ ನಾವು ಇಬ್ಬರು ಹೋದೋ ಅಲ್ಲೆಲ್ಲ ಸಾಮಾನೆಲ್ಲ ತೊಗೊಂಬಂದು ಹೋಮ ಮಾಡಿದ್ರು ಮನೆಯೊಳಗೆ. ಅಣ್ಣವ್ರು ಬಂದ್ಬಿಡ್ತಾರೆ ಅಂತ 40 ಜನ ಪುರೋಹಿತರುಗಳು ಹೋಮ ಮಾಡಿ 70 kg ಸೌದೆ ತೊಗೊಂಬಂದು ಉರ್ಸಿದ್ ಮನೆಯಲ್ಲಿ ಹೋಮ ಮಾಡಿದ್ರು ಬರ್ತಾರೆ ಅಂತ. ಯಾರ್ಯಾರು ಏನೇನೋ ಮಾಡಿದ್ರು ಬರಲಿಲ್ಲ. ಅದು ಮಾಡಿದ್ರು, ಇದು ಮಾಡ್ತಾರೆ, ನಾಳೆ ಬಂದ್ಬಿಡ್ತಾರೆ, ನಾಡ್ದು ಬರ್ತಾರೆ, ಸ್ವಾಮೀಜಿಗಳು ಬಂದರು, ಅವ್ರು ಬಂದರು. ಈ ಘಟನೆಗಳೆಲ್ಲ ಕೇಳಿ 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 ನಮಗೂ ಆ ದೇವರು ಶ್ರೀರಾಮಚಂದ್ರ ಎಷ್ಟೊತ್ತಿಗೆ ಬಿಡುಗಡೆ ಆಗಬೇಕು ಅಷ್ಟೊತ್ತಿಗೆ 108 ದಿನಕ್ಕೆ 108 ದಿನಕ್ಕೆ ಅದು ಅಜ್ಜಿ ಇದು ಮಾಡಿದ್ರು. ಇದೊಂದು ಏನು ಅಂದರೆ, ಯಾರೋ ಒಬ್ಳು ಹೆಂಗಸು ಒಬ್ಬ ಯಪ್ಪ ಪಂಚೆ ಉಟ್ಕೊಂಡು ಇಬ್ಬರು ಬಂದರು. ನಾನು SPGರೆಲ್ಲ ಕೂತಿದ್ರೆಲ್ಲ ಇಲ್ಲಿ ಕೂತ್ಕೊಂಡಿರ್ತಾ ಇದ್ದೆ. ಅಲ್ಲಿ ಮುದ್ರಾಮಯ್ಯ ಅಂತ ಒಬ್ರು ಇದ್ರು. ಮುದ್ರಾಮಯ್ಯ ಅಂತ ಒಬ್ರು ಬಂದಿರಾಗ ಅವ್ರನ್ನ ಹೋಗಿ ಕೇಳಿದ್ರು, ನಾನು ಅಮ್ಮವ್ರು ನೋಡಬೇಕು ಒಳಗಡೆ, ನಾವು ಮಾತಾಡಬೇಕು, ನಮ್ಮನ್ನು ಒಳಗಡೆ ಬಿಡಿ ಅಂತ ಗಂಡ ಹೆಂಡತಿ ಇಬ್ರು ಬಂದರು. ಇವರಿದ್ದಾರೆ, ನಮಗೆ ಗೊತ್ತಿಲ್ಲ, ಅಲ್ಲಿ ರಾಜು ಅಂತ ಇದ್ದಾರೆ ನೋಡಿ, ಅವ್ರಿಗೆ ಕೇಳಿ ಅಂದರು. ಅವ್ರು ನನ್ನ ಹತ್ರ ಕೇಳಿದ್ರು, ಅಲ್ಲ ನೀವು ನಮ್ಮನ್ನು ಒಳಗಡೆ ಬಿಡಿ, ನಾವು ಅಮ್ಮನ ಹತ್ರ ಏನೋ ಮಾತಾಡಬೇಕು ಅಂತಂದು. ಹೋಗಮ್ಮ, ನಾನು ಹಿಂಗೆ ಹೇಳಿದೆ, ಹೋಗಮ್ಮ, ಇಂಥವರೆಲ್ಲ 1000 ಜನ ಬಂದು ಹೋಗ್ತಾ ಇದ್ದಾರೆ, ನೀವೆಲ್ಲ ಹೇಳಿ ಹೇಳಿ ಹೇಳಿ. ಅವರು ಒಂಥರ ಹಳೆ ಪಂಚೆ ಉಟ್ಕೊಂಡು, ನೀನು ಇದು ಸತ್ಯ ಮಾತು, ಇದು ನಿಜವಾಗೂ ಸರ್ ಇದು. ಆ ಹಳೆ ಪಂಚೆ ಉಟ್ಕೊಂಡು ಹಳೆ ಸೀರೆ ಉಟ್ಕೊಂಡು ಒಂಥರ ಬಂದರು. ಅಮ್ಮ ಹೋಗಮ್ಮ ಹೋಗಪ್ಪ, ಎಷ್ಟೋ ಜನ ಬಂದು ಹೋದ್ರು, ಎಲ್ಲರೂ ಹೇಳೋದು ಇದೇ ಕತೆಗಳು, ಎಲ್ಲರೂ ಬಂದು ಒಳಗಡೆ ಹೋಗ್ತೀರಾ, ಫೋಟೋ ಹಿಡಿಸ್ತೀರಾ, ಮಾತಾಡ್ತೀರಾ, ಹೋಗ್ತೀರಾ ಅಂತ ಹೇಳ್ಕೊಂಡು ನಾನು ಒಂಥರ ರಫ್ ಆಗಿ ಹೇಳಿದೆ ಅವ್ರಿಗೆ. ಅವಾಗ ಹೇಳಿ, ಇಲ್ಲಪ್ಪ ನಾನು ಅಮ್ಮನ ಹತ್ರ ಒಂಚೂರು ಮಾತಾಡಬೇಕು ಅಂತಂದು. ಅಮ್ಮ ತಾಯಿ ನಮಸ್ಕಾರ, ದಯವಿಟ್ಟು ಹೋಗ್ಬಿಡಿ. ನಾನು ಹೋಗಿ ಹೇಳಿದ್ರೆ ಅಮ್ಮ ನನಗೆ ಬೈತಾರೆ, ಹೇಳ್ತಾರೆ ಯಾಕಪ್ಪ ಎಲ್ಲರೂ ಕಳಿಸ್ತೀಯ ಅಂತೇಳಿ ಇದು ಮಾಡ್ತಾರೆ, ಬೇಡಮ್ಮ ಹೋಗ್ಬಿಡಿ ಅಂತ. ನಾನು ಹೇಳ್ತೀನಿ, ಅಣ್ಣವ್ರು ಇಷ್ಟು ದಿವಸನೇ ಬರೋದು ಅಂದ್ಬಿಟ್ರು. ಅವರು ಇದೆಲ್ಲ ಕೇಳಿದ ನೆನಪು, ಎಷ್ಟು ದಿವಸನೇ ಬರೋದು ಅಂದ್ಬಿಟ್ರು. ಅಲ್ಲಿ ಮರ ಇತ್ತು, ಆ ಮರದ ಕೆಳಗೆ ಒಂದು ಎಲೆ ಇತ್ತು, ಪೆನ್ನು ಇರಲಿಲ್ಲ ನನ್ನ ಹತ್ರ. ಆ ಎಲೆನ ತಗೊಂಡು ಏನು ಮಾಡ್ಬಿಟ್ರು ಗೊತ್ತಾ, ಅಲ್ಲಿ ಯಾರ ಹತ್ರ ಪೆನ್ ಇಸ್ಕೊಂಡು ಆ ಅಮ್ಮ ಏನು ಮಾಡ್ರು, ಅಮ್ಮನ ಅಪ್ಪ 108 ದಿವಸ ಅಂತೇಳಿ ಬರ್ಕೊಟ್ರು ಆ ಎಲೆ ಒಳಗೆ. ಹೌದಾ? ಸತ್ಯ ಸರ್ ಇದು. ಆ ಎಲೆ ಒಳಗೆ 108 ದಿವಸ ಅಂತೇಳಿ ಬರ್ಕೊಟ್ರು. ನಾನೇನು ಮಾಡಿದೆ, ಎಲೆ ಹಸಿ ಒಳಗೆ ಪೆನ್ ಒಳಗೆ ಬರ್ಕೊಟ್ರು. ಅಲ್ಲಾರ ಪೊಲೀಸ್ನವ್ರ ಹತ್ರ ಇಸ್ಕೊಂಡು. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.